ರಾತ್ರಿ ಸುರಿದ ಮಹಾಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ವಾಹನ ಸವಾರರು ಪಾದಾಚಾರಿಗಳಲ್ಲಿ ನಡುಕ ಶುರುವಾಗಿದೆ. ಸ್ಕೂಟರ್ ಚಲಾಯಿಸ್ತಾ ಇದ್ದಾಗಲೇ ಮರ ಬಿದ್ದಿದ್ದು ಸವಾರ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾನೆ. ಇನ್ನು ಬೃಹತ್ ಮರ ಬೀಳುವ ಭೀಕರ ಲೈವ್ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವ ಸಾಲು ಸಾಲು ಅವಾಂತರಗಳು ಇಲ್ಲಿದೆ ನೋಡಿ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ತತ್ತರಿಸಿದೆ. ಮರ ಬಿದ್ದು ಆಟೋ, ಕಾರು ಜಖಂಗೊಂಡಿದೆ. ರಣರಕ್ಕಸ ಬಿರುಗಾಳಿ ಸಹಿತ ಮಳೆಗೆ ಮರ ಧರೆಗುರುಳುವ ಭೀಕರ ಲೈವ್ ದೃಶ್ಯ. ಸ್ಕೂಟರ್ ಚಲಾಯಿಸುತ್ತಿದ್ದಾಗಲೇ ಧರೆಗುರುಳಿತು ಮರ. ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ. ನಡೆದು ಹೋಗ್ತಿದ್ದಾಗಲೇ ಬಿದ್ದ ಮರ. ವಾಹನ ಸವಾರ ಜಸ್ಟ್ ಮಿಸ್. ಭಾರಿ ಗಾಳಿಗೆ ಮುರಿದು ಬಿದ್ದ ಬೃಹತ್ ಜಾಹೀರಾತು ಫಲಕ. ರಸ್ತೆ ತುಂಬೆಲ್ಲ ಎತ್ತ ಕಣ್ಣಾಯಿಸಿದ್ರು ನೀರೋ ನೀರು. ವಾಹನ ಸವಾರರ ಪರದಾಟ. ಅಬ್ಬಬ್ಬ, ಬೆಂಗಳೂರಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದ ಎರಡ. ರಾತ್ರಿ ಸುರಿದ ಮಳೆಗೆ ಬರೋಬ್ಬರಿ 150ಕ್ಕೂ ಹೆಚ್ಚು ಮರಗಳು ಧರಾಶಾಯಿಯಾಗಿವೆ. 190ಕ್ಕೂ ಹೆಚ್ಚು ಮರಗಳ ರೆಂಬೆ ಕೊಂಬೆಗಳು ನೆಲಕ್ಕುರುಳಿವೆ ಅಂತ ಜಿಬಿಎ ಅರಣ್ಯ ವಿಭಾಗ ಅಧಿಕೃತ ಮಾಹಿತಿ ನೀಡಿದೆ. ವೈಯಾಲಿ ಕಾವಲ್, ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟ್, ವಿಜಯನಗರ ಸೇರಿದಂತೆ ಮಳೆ ಬೆಂಗಳೂರಿನಾದ್ಯಂತ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ಬೆಂಗಳೂರಿನ ನಂದಿನಿ ಲೇಔಟ್ನ 4ನೇ ಹಂತದ 7ನೇ ಕ್ರಾಸ್ನಲ್ಲಿ ಬೃಹತ್ ಮರ ಧರೆಗುರುಳ್ತಿರೋ ದೃಶ್ಯ. ಸ್ಕೂಟರ್ ಚಲಾಯಿಸುತ್ತಿದ್ದಾಗಲೇ ಬೃಹತ್ ಮರ ನೆಲಕುರುಳಿದ್ದು ಕ್ಷಣಾರ್ಧದಲ್ಲೇ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಲ್ನೋಡಿ, ಇದು ನಂದಿನಿ ಲೇಔಟ್ನ ದೃಶ್ಯವೇ. ಮಳೆ ಆರ್ಭಟಕ್ಕೆ 10ಕ್ಕೂ ಹೆಚ್ಚು ಮರ ಧರೆಗುರುಳಿವೆ. ಮರ ಬಿದ್ದ ರಭಸಕ್ಕೆ ಕಾರಿನ ಗಾಜು ಪುಡಿಪುಡಿಯಾದ್ರೆ ಗೂಡ್ಸ್ ಆಟೋ, ಪ್ಯಾಸೆಂಜರ್ ಆಟೋ ಜಖಂಗೊಂಡಿದೆ. ಘಟನಾ ಸ್ಥಳಕ್ಕೆ ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಈ ದೃಶ್ಯ ನೋಡಿ. ಬೆಂಗಳೂರಿನ ವಿಜಯನಗರದಲ್ಲಿ ಮರ ಬಿದ್ದು ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಹಿಂಭಾಗ ಜಖಂಗೊಂಡಿದೆ. ದ್ವಿಚಕ್ರ ವಾಹನ ಸವಾರನ ಮೇಲೆ ಮರ ಬಿದ್ದಿದ್ದು ಕಾಲು ಮುರಿದಿದೆ. ವೈಯಾಲಿ ಕಾವಲ್ನಲ್ಲಿ ಮಳೆಯಿಂದ ಹಲವು ತೊಂದರೆಗಳಾಗಿವೆ. ವಿದ್ಯುತ್ ಕಂಬ, ಮರಗಳು ಧರೆಗುರುಳಿವೆ. ಕೆಲ ವಾಹನಗಳು ಜಖಂ ಆಗಿವೆ. ಈಗ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರ್ತಕ್ಕಂಥ 5th ಲೈನ್ನ 13ನೇ ಕ್ರಾಸಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ, ಬೃಹದಾಕಾರವಾಗಿರ್ತಕ್ಕಂಥ ಮರ ರಸ್ತೆಗೆ ಉರುಳಿರ್ತಕ್ಕಂಥ. ಇದರ ಪರಿಣಾಮವಾಗಿ 2 ಟೂ ವೀಲರ್ಗಳು ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ನೀವು ಗಮನಿಸ್ಬೋದಾಗಿದೆ. ಮನೆಯ ಮುಂಭಾಗ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಜಖಂ ಆಗಿದೆ ಅಂತೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ದಿನಗಳ ಹಿಂದೆ ಈ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅಂತೇಳಿ ನೀವು ಕಂಪ್ಲೇಂಟನ್ನು ಕೊಟ್ಟಿದ್ರಿ? ನಮ್ಮ ಹೇಳಿಕೆಯನ್ನೇ ಯಾರು ಕೇಳೋದಿಲ್ಲ, ಅದನ್ನು ಅಲಕ್ಷ್ಯ ಮಾಡ್ತಾರೆ ಅಂತಂದರೆ ನಮ್ಮ ಸರ್ಕಾರ ಏನು ಮಾಡೋದು ಪ್ರಯೋಜನ ಇಲ್ಲ. ಏನೇನು ಡ್ಯಾಮೇಜ್ ಆಗಿದೆ ಸರ್? ಈಗ ನಮ್ಮದು ಈ ಮನೆ ಫುಲ್ಲು, ಈ ಏರಿಯಾ ಫುಲ್ ಹೋಗಿದೆ. 2 ಬಾಗಿಲು ಒಡೆದೋಗಿದೆ, ಗೇಟ್ ಒಡೆದೋಗಿದೆ. ನಂದು 2 ಕಾರ್ ಆ ಕಡೆ ಇದೆ, ಅದು ಕಾರ್ ಫುಲ್ಲು ಕ್ರಶ್ ಆಗಿದೆ. ಇನ್ನು ಲಕ್ಷ್ಮೀದೇವಿ ನಗರದಲ್ಲಿ ಮಳೆಯ ಆರ್ಭಟಕ್ಕೆ ಮರ ಧರೆಗುರುಳಿ 20 ಗಂಟೆ ಕಳೆದರೂ ತೆರವುಗೊಳಿಸಿಲ್ಲ. ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ನಿವಾಸಿಗಳು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದೆ. ಇಲ್ನೋಡಿ, ಭಾರೀ ಗಾಳಿಗೆ ಬೃಹತ್ ಜಾಹೀರಾತು ಫಲಕ ಅದು ಹೇಗೆ ಮುರಿದು ಬಿದ್ದಿದೆ ನೋಡಿ. ಹೊಸಕೋಟೆಯ ಟೋಲ್ ಪ್ಲಾಜಾ ಬಳಿ ಈ ಅವಘಡ ಸಂಭವಿಸಿದೆ. ರಾಜ್ಯದಾದ್ಯಂತ ಇಂದಿನಿಂದ 3 ದಿನ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 3 ದಿನ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.